ಜೂನ್ 17ರ ಸಂಜೆ ನಾಟಕದ ಫೋಟೋ ಕಳುಹಿಸಿ ಮಾಧ್ಯಮಕ್ಕೆ ವಂಚಿಸಲು ಯತ್ನಿಸಿದ ಇಒ ಕಂದಕೂರು. ಜೂನ್ 17ರ ಬೆಳಗ್ಗೆ ಬಿತ್ತರವಾದ ವರದಿಗೆ ಹೆದರಿ ಅಂದೇ ಸಂಜೆ ಜೆಸಿಬಿ ತಂದು ನಿಲ್ಲಿಸಿದ್ದ ಅಧಿಕಾರಿಗಳು. ಅಂದು ಕೇವಲ ಫೋಟೋ ಶೂಟ್ ಮಾಡಿ ಹೋದ ಜೆಸಿಬಿ ಇಂದು ಜೂನ್ 19 ಆದರೂ ಗ್ರಾಮದಲ್ಲಿಲ್ಲ ಸ್ವಚ್ಛತೆ. ಹಳೆಯ ಜಿಪಿಎಸ್ ಫೋಟೋಗಳ ಅಸಲಿಯತ್ತನ್ನು ಟೈಮ್ ಲೈನ್ ಸಮೇತ ಬಯಲಿಗೆಳೆದ ರಾಷ್ಟ್ರಕ್ರಾಂತಿ ನ್ಯೂಸ್. ಸುಳ್ಳು ಮಾಹಿತಿ ನೀಡಿದ ಇಒ ಮತ್ತು ಲಕ್ಕಲಕಟ್ಟಿ ಪಿಡಿಒ ವಿರುದ್ಧ ಗದಗ್ ಡಿಸಿ ಶ್ರೀಧರ್ ಅವರು ಕ್ರಮ ಕೈಗೊಳ್ಳುವರೆ. ವೀಕ್ಷಕರೇ, ಗದಗ್ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಲಕ್ಕಲಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಲ್ಲಿಗನೂರು ಗ್ರಾಮಸ್ಥರ ಪರವಾಗಿ ನಾವು ಧ್ವನಿ ಎತ್ತಿದಾಗ ಅಧಿಕಾರಿಗಳು ಜನರ ಕಣ್ಣಿಗೆ ಮಾತ್ರವಲ್ಲ ನಮ್ಮ ಮಾಧ್ಯಮದ ಕಣ್ಣಿಗೂ ಹೇಗೆ ಧೂಳೆರಚಲು ಪ್ಲಾನ್ ಮಾಡುತ್ತಾರೆ ಎಂಬುದಕ್ಕೆ ಇಂದಿನ ಈ ಮಹಾ ತನಿಖಾ ವರದಿಯೇ ಸಾಕ್ಷಿ. ಕಳೆದ ಜೂನ್ 17ರ ಬೆಳಗ್ಗೆ ನಮ್ಮ ವಾಹಿನಿಯಲ್ಲಿ ಕಲ್ಲಿಗನೂರಿನ ಭೀಕರ ಚರಂಡಿ ವ್ಯವಸ್ಥೆಯ ವರದಿ ಬಿತ್ತರವಾಗುತ್ತೆ. ವರದಿಯ ಬಿಸಿ ತಟ್ಟುತ್ತಿದ್ದಂತೆ ಎಚ್ಚೆತ್ತುಕೊಂಡ ಗಜೇಂದ್ರಗಡ ರೋಣ ತಾಲೂಕಿನ ಇಒ ಚಂದ್ರಶೇಖರ್ ಕಂದಕೂರು ಅವರು ಅದೇ ದಿನ ಅಂದರೆ ಜೂನ್ 17ರ ಸಂಜೆ 5 ಗಂಟೆ ಸುಮಾರಿಗೆ ಕೇವಲ ಕಣ್ಣೊರೆಸುವ ತಂತ್ರಕ್ಕಾಗಿ ಸ್ಥಳಕ್ಕೆ ಜೆಸಿಬಿ ಯಂತ್ರವನ್ನು ಕಳುಹಿಸುತ್ತಾರೆ. ಅಲ್ಲಿಗೆ ಕೆಲಸ ಮುಗಿಯಿತು ಅಂದುಕೊಂಡ್ರ? ಇಲ್ಲ, ಆ ಜೆಸಿಬಿ ಕೇವಲ ಫೋಟೋ ಶೂಟ್ಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಆಶ್ಚರ್ಯ ಏನಂದ್ರೆ ಜೂನ್ 17ರ ಸಂಜೆ ತೆಗೆದ ಅದೇ ಹಳೆಯ ಜೆಸಿಬಿ ಫೋಟೋಗಳನ್ನು ಇಒ ಅವರು ಇಂದು ಬೆಳಗ್ಗೆ ಅಂದ್ರೆ ಜೂನ್ 19ರ ಬೆಳಗ್ಗೆ ನಮ್ಮ ವಾಟ್ಸಾಪ್ ಮೂಲಕ ಕಳುಹಿಸಿ ನಾವು ಸ್ವಚ್ಛತೆ ಮಾಡಿಸಿದ್ದೇವೆ ಅಂತ ಹಸಿ ಸುಳ್ಳು ಹೇಳಿದ್ದಾರೆ. ಇಂತಹ ಕಾಗದದ ಮೇಲಿನ ಸ್ವಚ್ಛತೆಯ ನಾಟಕವನ್ನ ಇಲಾಖೆಯ ಜವಾಬ್ದಾರಿಯುತ ಅಧಿಕಾರಿಯೊಬ್ಬರು ಮಾಡಲು ಹೇಗೆ ಸಾಧ್ಯ? ಅಧಿಕಾರಿಗಳ ನಿಮ್ಮ ಸುಳ್ಳಿನ ಆಟ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಮುಂದೆ ನಡೆಯೋದಿಲ್ಲ. ಇಒ ಚಂದ್ರಶೇಖರ್ ಕಂದಕೂರು ಅವರೇ, ನೀವು ಇಂದು ಬೆಳಗ್ಗೆ ನಮಗೆ ಕಳುಹಿಸಿದ ಜೆಸಿಬಿ ಫೋಟೋಗಳ ಜಿಪಿಎಸ್ ಟೈಮ್ ಲೈನ್ ಅನ್ನ ಒಮ್ಮೆ ನೋಡಿ. ಫೈಲ್ ಅದು ಸ್ಪಷ್ಟವಾಗಿ ಬುಧವಾರ ಜೂನ್ 17ರ ಸಂಜೆ 4ರಿಂದ 5 ಗಂಟೆಯ ಸಮಯವನ್ನ ತೋರಿಸುತ್ತಿದೆ. ಆದರೆ ಇಂದು ಶುಕ್ರವಾರ ಜೂನ್ 19ರ ಮಧ್ಯಾಹ್ನ ಆದರೂ ಕಲ್ಲಿಗನೂರಿನ ಎಸ್ಸಿ ಕಾಲೋನಿಯ ಸಿಸಿ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತ ನಮ್ಮ ಕ್ಯಾಮೆರಾದಲ್ಲಿ ನೋಡಿ. ರಸ್ತೆಯ ಮೇಲೆ ಕೊಳಚೆ ನೀರು ಎಂದಿನಂತೆ ಹರಿಯುತ್ತಿದೆ. ದುರ್ವಾಸನೆ ಹಾಗೇ ಇದೆ. ಜೂನ್ 17ರ ಸಂಜೆ ಕೇವಲ ತೋರಿಕೆಗೆ ಜೆಸಿಬಿ ತಂದು ನಿಲ್ಲಿಸಿ ಫೋಟೋ ಕ್ಲಿಕ್ಕಿಸಿಕೊಂಡು ಹೋದ ನಂತರ ಅಲ್ಲಿ 1 ಇಂಚು ಕೆಲಸವು ನಡೆದಿಲ್ಲ ಎನ್ನುವುದು ಇಂದಿನ ಲೈವ್ ವಿಡಿಯೋದಿಂದ ಜಗಜ್ಜಾಹೀರಾಗಿದೆ. ಮಾಧ್ಯಮಗಳು ಪ್ರಶ್ನಿಸುತ್ತವೆ ಎಂಬ ಹೆದರಿಕೆಗೆ ಹಳೆಯ ಫೋಟೋಗಳನ್ನು ಕಳುಹಿಸಿ ದಾರಿ ತಪ್ಪಿಸಲು ಯತ್ನಿಸಿದ್ದೀರಾ? ಇಒ ಚಂದ್ರಶೇಖರ್ ಕಂದಕೂರು ಅವರೇ ಮತ್ತು ಲಕ್ಕಲಕಟ್ಟಿ ಪಿಡಿಒ ಎಸ್ ರೀತಿ ಅವರೇ, ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡೋದಕ್ಕೂ ಒಂದು ಮಿತಿ ಇರಬೇಕು. ಜೂನ್ 17ರ ಸಂಜೆ ಜೆಸಿಬಿ ತಂದು ಕೇವಲ ಪ್ರದರ್ಶನ ನೀಡಿ ಸ್ವಚ್ಛತೆ ಮಾಡದೇನೆ ಇಂದು ಆ ಫೋಟೋಗಳನ್ನು ಮಾಧ್ಯಮಗಳಿಗೆ ಕಳುಹಿಸಿ ವಂಚಿಸಲು ಯತ್ನಿಸಿರೋದು ಅಕ್ಷಮ್ಯ ಅಪರಾಧ. ಕಾರ್ಮಿಕರು ಸಿಗುತ್ತಿಲ್ಲ ಎಂಬ ಹಾರಿಕೆ ಉತ್ತರದ ಹಿಂದೆ ನಿಮ್ಮ ಆಡಳಿತದ ಸಂಪೂರ್ಣ ವೈಫಲ್ಯ ಎದ್ದು ಕಾಣುತ್ತಿದೆ. ಈಗ ಗದಗ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಆದ ಎನ್ ಶ್ರೀಧರ್ ಅವರಿಗೆ ನಮ್ಮ ನೇರ ಪ್ರಶ್ನೆ. ಡಿಸಿ ಶ್ರೀಧರ್ ಸರ್ ಅವರ ಜೂನ್ 17ರ ಸಂಜೆಯ ಹಳೆಯ ಫೋಟೋಗಳನ್ನು ಇಂದು ಕಳುಹಿಸಿ ಮಾಧ್ಯಮಗಳನ್ನ ಹಾಗೂ ಜಿಲ್ಲಾಡಳಿತವನ್ನ ದಾರಿ ತಪ್ಪಿಸಲು ಯತ್ನಿಸಿರುವ ಇಒ ಚಂದ್ರಶೇಖರ್ ಕಂದಕೂರು ಮತ್ತು ಕರ್ತವ್ಯ ಲೋಪ ಎಸಗಿರುವ ಪಿಡಿಒ ಎಸ್ ರೀತಿಯವರಿಗೆ ತಕ್ಷಣವೇ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳುತ್ತೀರಾ? ಕಲ್ಲಿಗನೂರು ಗ್ರಾಮದಲ್ಲಿ ಕೇವಲ ಫೋಟೋ ಶೂಟ್ ಸ್ವಚ್ಛತೆಯ ಬದಲಾಗಿ ನಿಜವಾದ ಸ್ವಚ್ಛತಾ ಕಾರ್ಯವನ್ನ ಹಿಂದೆ ಆರಂಭಿಸುತ್ತೀರಾ ಇಲ್ಲವೋ ಎಂಬುದನ್ನು ರಾಷ್ಟ್ರಕ್ರಾಂತಿ ನ್ಯೂಸ್ ವತಿಯಿಂದ ಕಾಯ್ದು ನೋಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್. ನಿಮ್ಮ ಧ್ವನಿ ನಮ್ಮ ಚಾನಲ್.
ಮಾತು